ಸಮಸ್ತ ಕರ್ನಾಟಕದ ವಕೀಲರಿಗೆ ನಮಸ್ತೆ. ಸೊ ಎಲ್ರಿಗೂ ಕೂಡ ಡೌಟ್ ಇತ್ತು, ಸರ್ ಎಲ್ಲಿ ಕೊಡ್ತಾ ಇದ್ದೀರಾ ವೀಡಿಯೋಸು, ಹೇಗಿದೆ ಏನು ಅಂತ, ಏನೇನು ಕೊಡ್ತಾ ಇದ್ದಾರೆ ಏನು ಗೊತ್ತಾಗ್ತಾ ಇಲ್ಲ ನಮಗೆ, ಅಪ್ಲಿಕೇಶನ್ ಅಂತೂ ನಮ್ಮ ಕೈಗೆ ಸಿಗ್ತಾ ಇದೆ ಅಂತ. ಸೊ ನೋಡಿ, ಪ್ಲೇಸ್ಟೋರಲ್ಲಿ ಹೋಗಿಬಿಟ್ಟು ನೀವು ನಮ್ಮ ಕಾನೂನು ಅಂತ ಹೊಡೆದ್ರೆ ನಮ್ಮ ಆ್ಯಪ್ ಓಪನ್ ಆಗುತ್ತೆ. NAMMAKANOONU ಅಂತ ಟೈಪ್ ಮಾಡಬೇಕಾಗುತ್ತೆ, ನಿಮಗೆ ಸಿಗುತ್ತೆ. ಒನ್ಸ್ ನಿಮ್ಮ ಆ್ಯಪ್ ಓಪನ್ ಆಯಿತು ಅಂತಂದರೆ ಇದೆಲ್ಲ ಯಾರ್ಯಾರು ಪೇಯ್ಡ್ ಮಾಡಿದರೆ ಅವ್ರಿಗೆ ಓಪನ್ ಆಗುವಂಥದ್ದು, ಸರಿನಾ. ನಮ್ಮ ಪೇಯ್ಡ್ ಸ್ಟೂಡೆಂಟ್ಸ್ಗಳಿಗೂ ಕೂಡ ಡೌಟ್ ಇತ್ತು, ಸರ್ ಯಾವ್ಯಾವ ಥರ ಎಲ್ಲೆಲ್ಲಿ ಏನೇನು ಕಂಟೆಂಟ್ ಕೊಟ್ಟಿದ್ದೀರಾ ಅಂತ. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀವಿ. ಇದು ಜಸ್ಟ್ ನಾನು ಫಸ್ಟ್ ಸೆಮಿಸ್ಟರ್ಸ್ ತೋರಿಸ್ತಾ ಇದ್ದೀನಿ. ನೀವು ಫಸ್ಟ್ ಸೆಮ್ ಆಗಲಿ, ಸೆಕೆಂಡ್ ಸೆಮ್, ಥರ್ಡ್ ಸೆಮ್, ಫೋರ್ತ್ ಸೆಮ್ ಅಪ್ ಟು ನೀವು ಯಾವ 5 ಇಯರ್ LLB ಏನೇ ಆಗಲಿ ನಿಮ್ಮ ಸೆಮಿಸ್ಟ್ರಿಗೆ ಸಪ್ರೇಟಾಗಿ ಈ ರೀತಿ ಕೊಡ್ತೀವಿ. ಓಕೆ, ಸಪ್ರೇಟಾಗಿ ಕೊಡ್ತಾ ಇದ್ದೀವಿ. ಏನೇನಿರುತ್ತೆ, ಯಾವ ರೀತಿ ಇರುತ್ತೆ ಅಂದರೆ ಕಾನ್ಸ್ಟಿಟ್ಯೂಷನ್ ಲಾ 1 ಸಬ್ಜೆಕ್ಟ್ ನೋಡ್ತಾ ಇದ್ದೀರಾ ನೀವು ಇಂಟರ್ಫೇಸಲ್ಲಿ. ಕಾನ್ಸ್ಟಿಟ್ಯೂಷನ್ ಲಾ 1, ಕಾಂಟ್ರಾಕ್ಟ್ ಲಾ 1, ಲಾ ಆಫ್ ಟಾರ್ಟ್, ಫ್ಯಾಮಿಲಿ ಲಾ, ಹಿಂದೂ ಲಾ, ಆಮೇಲೆ IPCನೂ ಕೂಡ ಅಡಿಷ್ನಲಾಗಿ ಕೊಟ್ಟಿದ್ದೀವಿ, BNS ಇದೆ, ಆಮೇಲೆ ಇಂಗ್ಲೀಷ್ ಸಬ್ಜೆಕ್ಟು ಕೂಡ ಇದೆ. ನಾನು ಯಾವುದೋ ಒಂದು ಸಬ್ಜೆಕ್ಟ್ನ ಓಪನ್ ಮಾಡ್ತೇನೆ. ಸರ್ 5 ಯೂನಿಟ್ ಇದೆಯಲ್ವಾ, ಯೂನಿಟ್ ನಂಬರ್ 1 ಅಂತ ಈ ಥರ ನೀವು ಓಪನ್ ಮಾಡಿದರೆ ಈ ರೀತಿ ಯೂನಿಟ್ ನಂಬರ್ 1ನ ವೀಡಿಯೋ ಬರುತ್ತೆ. ಸರ್ ನಾನು ಯೂಟ್ಯೂಬಲ್ಲಿ ನೋಡಿದ್ದೀನಿ, ಒಂದು ಸ್ವಲ್ಪ ವೀಡಿಯೋ ಇದೆ, ನೀವು ನೋಡ್ತಾ ಇರೋ ಜರ 5-10% ಅಷ್ಟೇ. ಇನ್ನು ಉಳಿದವೆಲ್ಲ ಇಲ್ಲಿದೆ. ಯೂನಿಟ್ 2 ಎಲ್ಲಿದೆ ಅಂತಂದರೆ ಯೂನಿಟ್ 2 ಇಲ್ಲಿದೆ, ಯೂನಿಟ್ 3 ಇಲ್ಲಿದೆ, ಯೂನಿಟ್ 4 ಇಲ್ಲಿದೆ. ಇದನ್ನ ಒಂದು ಸಬ್ಜೆಕ್ಟ್ ಮಾತ್ರ ತೋರಿಸ್ತಾ ಇದ್ದೀನಿ, ಯೂನಿಟ್ 5 ಇಲ್ಲಿದೆ, ಸರಿನಾ. ಇದು ಒಂದೇ ಸಬ್ಜೆಕ್ಟಾ? ಅಲ್ಲ. ಕಾಂಟ್ರಾಕ್ಟ್ ಲಾದಲ್ಲಿ ಇದು ಕೂಡ ಯೂನಿಟ್ 1, ಯೂನಿಟ್ 2, 3, 4, 5 ಆಗಿರಬಹುದು. ಪ್ರತಿ ಯೂನಿಟು ಇದೆ. ನೀವು ಯಾವ ಸಬ್ಜೆಕ್ಟ್ ಆದರೂ ಓಪನ್ ಮಾಡಿ. ಈವನ್ BNS ಓಪನ್ ಮಾಡಿ. 5 ಯೂನಿಟನ್ನು ಅಪ್ಲೋಡ್ ಮಾಡಿದ್ದೀವಿ ಈ ರೀತಿ, ಆಯಿತಾ. 5 ಯೂನಿಟ್, ಪ್ರತಿ ಪಾರ್ಟು ಕೂಡ ಇದೆ. ಅಪ್ ಟು ನೀವು 5th ಯೂನಿಟ್ ತನಕ ಹೋದರೆ ಸುಮಾರು ಪಾರ್ಟ್ಸ್ಗಳೆಲ್ಲ ಸೇರಿಬಿಟ್ಟು ಎಲ್ಲ ಪಾರ್ಟ್ಸ್ ಸುಮಾರು ಎಲ್ಲವನ್ನು ಕೊಟ್ಟಿದ್ದೀವಿ, ಆಯಿತಾ. ಸೊ ಇದೆಲ್ಲ ನಿಮಗೆ ಬೇಕು ಅಂತಂದರೆ ಆಬ್ವಿಯಸ್ಲಿ ಗೊತ್ತಿದೆ, ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಲಾಸ್ಟ್ ತನಕ ನೋಡಿ ಯಾವ ರೀತಿ ಏನು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅದನ್ನು ಕೂಡ ನಮ್ಮ ಕಡೆಯಿಂದ ಹೇಳ್ತೀವಿ. ಸರ್ ಇನ್ನೇನಿದೆ, ಎಲ್ಲ ಸಿಲೆಬಸ್ ಅಂತೂ ಇದೆ ಅಂತ ಹೇಳಿದ್ರಿ. ಇದೇ ಥರ ನೀವು ಪ್ರತಿ ಯೂನಿಟ್ನ ಯೂನಿಟ್ 6ಅಲ್ಲಿ ಕ್ಲಿಕ್ ಮಾಡಿದರೆ, ನಾನು ಪೇಯ್ಡ್ ಸ್ಟೂಡೆಂಟ್ಸ್ಗಳಿಗೂ ಕೂಡ ಹೇಳ್ತಾ ಇರೋದೇನು ಅಂತಂದರೆ, ಟು ಬಿ ಕ್ಲಿಯರ್ಲಿ ಹೇಳ್ತಾ ಇದ್ದೀನಿ, ಎಲ್ಲೆಲ್ಲಿ ಏನೇನಿದೆ ಅಂತ ಹೇಳೋಕ್ಕೋಸ್ಕರನೇ ಮಾಡ್ತಾ ಇದ್ದೀನಿ. ಪ್ರತಿ ಸಬ್ಜೆಕ್ಟ್ನ ಯೂನಿಟ್ 6ಅಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿದ್ದು ಕೂಡ ಕೊಡ್ತಾ ಇದ್ದೀವಿ. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರಿಗೂ ಹೇಳ್ತಾ ಇದ್ದೀನಿ, ನಿಮ್ಮ ಹತ್ರ ಟೈಮ್ ಇಲ್ಲ ಅಂತಂದರೆ ಲಾಸ್ಟ್ 1 ಅವರ್ ನೀವು ಜಸ್ಟ್ ಇದನ್ನು ಪ್ರೀವಿಯಸ್ ಇಯರ್ ಸಾಲ್ವ್ ಕ್ವಶನ್ ಪೇಪರ್ ನೋಡ್ಕೊಂಡು ಹೋದರೂ ಕೂಡ ಪ್ರತಿ ಯೂನಿಟಲ್ಲಿ ಬರುವಂಥ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡಿದ್ದೀವಿ. ಸರ್ ಅಷ್ಟೇನಾ? ಪ್ರಾಬ್ಲಮ್ಸ್ಗಳು ಕೊಡ್ತಾರಲ್ವಾ, ಅದು ಕೂಡ ಏನಾದರೂ ಮಾಡಿದ್ದೀರಾ? ಪ್ರಾಬ್ಲಮ್ ಸಾಲ್ವಿಂಗ್ ಕೂಡ ಮಾಡಿದ್ದೀವಿ. ಅಂದರೆ 20 ಮಾರ್ಕ್ಸಿಗೆ ಏನು ಲಾಸ್ಟಿಗೆ ಕೊಡ್ತಾರಲ್ಲ, 10 ಮಾರ್ಕ್ಸ್ 2 ಕ್ವಶನ್, ಅದು ಕೂಡ ಮಾಡಿದ್ದೀವಿ. ಸರ್ ಕೆಲವೊಂದು ಕೇಸ್ ಲಾಸ್ಗಳು ಬೇಕಾಗುತ್ತಲ್ಲ, ಕೇಸ್ ಲಾಸ್ಗಳು ಯಾವ್ಯಾವ ರೀತಿ ಏನಂತ ಗೊತ್ತಾಗ್ತಾ ಇಲ್ಲ, ಸಪ್ರೇಟಾಗಿ ಒಂದೊಂದು ಕೇಸ್ ಲಾಸ್ಗಳನ್ನೇ ಎಕ್ಸ್ಪ್ಲೈನ್ ಮಾಡಿದ್ದೀವಿ. ಸರ್ ಇದಿಷ್ಟು ಬಿಟ್ಟು ಆನ್ಲೈನ್ ಕ್ಲಾಸಸ್ಗಳು ನಡೆಸ್ತಾ ಇದ್ದೀರಾ ಅಂತ ಗೊತ್ತಾಗಿದೆ ನಮಗೆ. ಅದ್ರದ್ದೇನಾದರೂ ನಾವು ಹೋಗೋಕ್ಕಾಗಿಲ್ಲ ಅಂದರೆ ರೆಕಾರ್ಡೆಡ್ ಕೊಡ್ತೀರಾ, ಅದು ಕೂಡ ಕೊಟ್ಟಿದ್ದೀವಿ. ಲಾಸ್ಟಿಗೆ ಆನ್ಲೈನ್ ಕ್ಲಾಸಸ್ ರೆಕಾರ್ಡೆಡ್ ಇದೆ. ಯಾರ್ಯಾರು ಪೇಯ್ಡ್ ಸ್ಟೂಡೆಂಟ್ ಇದ್ದೀರಾ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಆನ್ಲೈನ್ ರೆಕಾರ್ಡೆಡ್ ಕ್ಲಾಸಸ್ಗಳನ್ನು ಈ ಕಾನ್ಸ್ಟಿಟ್ಯೂಷನ್ ಲಾ 1ನಲ್ಲಿ ಯೂನಿಟ್ ನಂಬರ್ 6 ಅಂತೇಳಿ ಸುಮ್ಮನೆ ನಾವೇ ಜಸ್ಟ್ ರೆಫರೆನ್ಸ್ ಕೊಟ್ಟಿರೋದು. ಯೂನಿಟ್ ನಂಬರ್ 6 ನಿಮ್ಮ ಸಿಲೆಬಸ್ ಸಿಗಿಲ್ಲ. ಅದರಲ್ಲಿ ನೀವು ಹೋದರೆ ನಿಮ್ಮ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್, ಕೇಸ್ ಲಾ ಕೆಳಗಡೆ ನಾವು ಪ್ರತಿದಿನ ಕಂಡಕ್ಟ್ ಮಾಡ್ತಾ ಇರುವಂಥ ಆನ್ಲೈನ್ ಕ್ಲಾಸಸ್ಗಳನ್ನು ಅಪ್ಲೋಡ್ ಮಾಡ್ತಾ ಹೋಗ್ತಾ ಇದ್ದೀವಿ, ಆಯಿತಾ. ಸೊ ಇದಿಷ್ಟು ಇನ್ಫಾರ್ಮೇಷನು ನಾನು ನಿಮಗೆ ಕೊಡಬೇಕಾಗಿತ್ತು. ಸರ್ ಇದು ಒಂದೇ ಸೆಮಿಗ, ಫಸ್ಟ್ ಸೆಮ್, ಸೆಕೆಂಡ್ ಸೆಮ್, ಥರ್ಡ್ ಸೆಮ್ ಎಲ್ಲ ಸೆಮಿಗಿದೆ. ನಾನು ಜಸ್ಟ್ ನಿಮಗೆ ತೋರ್ಸೋಕ್ಕೋಸ್ಕರ ಒಂದು ಸೆಮಿನ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇದಿಷ್ಟು ಬೇಕಂದರೆ ಅದಕ್ಕೂ ಕೂಡ ಸಿಗುತ್ತೆ. ಅದು ಬಿಟ್ಟು ನಿಮಗೇನಾದರೂ ಪ್ರಾಜೆಕ್ಟ್ ಹಾಕ್ತೀರಾ, TV ಹಾಕ್ತೀರಾ, ಅಥವಾ TVಯಲ್ಲಿ ನೋಡ್ತೀರಾ, ಪ್ರಾಜೆಕ್ಟಲ್ಲಿ ನೋಡ್ತೀರಾ, ಯಾವ ರೀತಿನಾದರೂ ನೋಡಿ ಎಲ್ಲದಕ್ಕೂ ಆಕ್ಸೆಸ್ ಇದೆ. ಹಾಗಾದ್ರೆ ಸರಿ ಏನು ಮಾಡಬೇಕಾಗಿರೋದೇನು? ಸೊ ಇದೇ ಲಿಂಕಲ್ಲಿ ಟೈಟ್ಲಲ್ಲಿ ನಂಬರ್ಸ್ ಕೊಟ್ಟಿದ್ದೀವಿ. ಇಲ್ಲ ಮತ್ತೊಂದು ಸಲ ನಂಬರ್ ಏನಾದರೂ ರಿಪೀಟ್ ಮಾಡಬೇಕು ಅಂತಂದರೆ ನಾನು ನಂಬರ್ಸ್ಗಳು ರಿಪೀಟ್ ಮಾಡ್ತೀನಿ. ಆ ನಂಬರ್ಸ್ಗಳಿಗೆ ಕಾಲ್ ಮಾಡ್ಕೊಳ್ಳಿ, 100% ಇನ್ಫಾರ್ಮೇಷನ್ನ ನಿಮಗೆ ಕೊಡ್ತಾರೆ. ನಂಬರ್ಸ್ಗಳೇನಾದರೂ ನಾನು ಹೇಳಬೇಕು ಅಂತಂತಂದರೆ ಬೇಸಿಕಲಿ ನೋಡಿ, ಒಂದಂತೂ ನಂಬರ್ ನಿಮಗೆಲ್ಲ ಗೊತ್ತಿದ್ದೇ ಇದೆ, 9591573526. ಮತ್ತೊಂದು ಸಲ ರಿಪೀಟ್ ಮಾಡ್ತಾ ಇದ್ದೀನಿ, 9591573526. ಈ ನಂಬರಿಗೆ ಕಾಲ್ ಮಾಡಿ. ಇಲ್ವಾ ಇನ್ನೊಂದು ನಂಬರಿಗೆ ಕಾಲ್ ಮಾಡ್ತೀರಾ, ಇದು ಬೇಡ ಸರ್ ಇನ್ನೊಂದು ನಂಬರಿಗೆ ಕಾಲ್ ಮಾಡ್ಕೊಳ್ತೀನಿ ಅಂತೀರಾ, ಸರಿ ಅದು ಇದಾಗ್ತಾ ಇಲ್ವಾ, 9972799641ಗೆ ಕಾಲ್ ಮಾಡಿ. ಅಪಾರ್ಟ್ ಫ್ರಮ್ ದಿಸ್ ಇನ್ನೊಂದು ನಂಬರಿಗೆ ಏನಾದರೂ ಕಾಲ್ ಮಾಡ್ತೀರಾ ಅಂತಂದರೆ 9036602388 ನಂಬರಿಗಾದರೂ ಕಾಲ್ ಮಾಡ್ಕೊಳ್ಳಿ. ಇದಿಷ್ಟು ನಿಮ್ಗೆ ಏನು ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಯಾವ್ಯಾವ ರೀತಿ ಇನ್ಫಾರ್ಮೇಷನ್ ಇದೆ ಅಂತ ಹೇಳ್ತಾ ಇದ್ದೀನಿ. ಸೊ ಇದಿಷ್ಟು ಹೇಳಲಿಕ್ಕೆ ಅವಕಾಶ ಕೊಡೋಂಥ ನಿಮ್ಮ ಎಲ್ಲರ ಸಪೋರ್ಟಿಗೋಸ್ಕರ, ಈ ಆ್ಯಪ್ ಲೆವೆಲಿಗೆ ಬಂದೆಲ್ಲ ನಾವು ಇದು ಮಾಡ್ತಾ ಇದೀವಿ, ಅದೆಲ್ಲ ಸಪೋರ್ಟಿಗೋಸ್ಕರ ಥ್ಯಾಂಕ್ ಯು ವೆರಿ ಮಚ್ ಫ್ರಮ್ ನಮ್ಮ ಕಾನೂನು ಲಾ ಅಕಾಡೆಮಿ ಟೀಮ್. ಥ್ಯಾಂಕ್ ಯು ವೆರಿ ಮಚ್ ಒನ್ಸ್ ಅಗೇನ್ ಫ್ರಮ್ ನಮ್ಮ ಕಾನೂನು ಲಾ ಅಕಾಡೆಮಿ ಟೀಮ್.